4 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಸ್ವಲ್ಪ ದುಡ್ಡು ನೆನ್ನೆ ಯಶವಂತಪುರ ಹಾಗೆ ತಮ್ಮಣ್ಣ ಸ್ವಲ್ಪ ಗಲ್ಲಡಲಿಕ್ಕಿತ್ತು, ಅದು ದುಡ್ಡನ್ನೆಲ್ಲ ಅವೆಲ್ಲ ಹೋಗ್ಬಿಟ್ಟಿದೆ. ಫಸ್ಟೇ ಒಂದು ಟೈಮ್ ಈ ಥರನೇ ಮಾಡಿದ್ದು ಒಬ್ಬರು, ಯಾರು ಏನು ಗೊತ್ತಿರಲಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಷ್ಟೇ, ಅವ್ರು ಕಂಪ್ಲೇಂಟ್ ಸರಿಯಾಗಿ ತಗೊಂಡೇ ಇಲ್ಲ. A major fire broke out in the early hours of Monday at the Halasuru market area in Bengaluru. It started around 3 a.m. in the morning near a temple where several bikes were parked. The fire destroyed more than 10 motorcycles and a vegetable shop. Speaking to Daily Silla Digital, the shopkeeper said this is the second time the same shop has been targeted, and this time the damages are worth 4 lakhs along with cash were lost in the fire. He has also expressed hope that this time justice will be served. 3 unknown people were caught in CCTV while creating the chaos in the middle of the market. According to sources, an FIR has been registered. Locals believe the fire was not an accident. Residents are demanding for swift police action and stronger safety measures. That's all for now. Stay tuned for more updates. ನಿನ್ನೆ ನೈಟ್ ಆಯ್ತು ಸರ್, ಇದು ನಾನು ಇಲ್ಲಿಲ್ಲ ಊರಿಗೆ ಹೋಗ್ಬಿಟ್ಟಿದೆ. ಊರಿಂದ ಬರೋವಾಗ ಈ ಥರ ಆಗಿದೆ. ಅದು ಫಸ್ಟೇ ಒಂದು ಟೈಮ್ ಈ ಥರನೇ ಮಾಡಿದ್ದು ಒಬ್ಬರು, ಅದು ಯಾರು ಏನು ಗೊತ್ತಿರಲಿಲ್ಲ, ಸರಿ ಬಿಟ್ಬಿಟ್ವಿ. ತಿರ್ಗಾ ಇದು ನಿನ್ನೆ ನೈಟ್ ಮಾಡಿದ್ದಾರೆ ಈ ಥರ. ಆವಾಗ ತುಂಬ ಕಷ್ಟ ಕೊಡ್ತಾರೆ. ಮುಂಚೆ ಆಗಿತ್ತಿಲ್ಲ, ನೀವು ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಷ್ಟೇ, ಅವ್ರು ಕಂಪ್ಲೇಂಟ್ ಸರಿಯಾಗಿ ತಗೊಂಡೇ ಇಲ್ಲ. ಈ ಸತಿ ಮತ್ತೆ ಈಗ ಬರ್ನ್ ಆಗಿದೆ, ನಿಮಗೆ ಲಾಸ್? ನಮಗೆ 4 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಸ್ವಲ್ಪ ದುಡ್ಡು ನೆನ್ನೆ ಯಶವಂತಪುರ ಹಾಗೆ ತಮ್ಮಣ್ಣ ಸ್ವಲ್ಪ ಗಲ್ಲಡಲಿಕ್ಕಿತ್ತು, ಅದು ದುಡ್ಡನ್ನೆಲ್ಲ ಅವೆಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಸುಟ್ಟೋಗಿದೆ. ಯಾರ ಮೇಲೆ ಆದರೂ ಅನುಮಾನ ಇದೆಯಾ? ಅನುಮಾನ ಏನು ಯಾರ ಮೇಲೆ ಇಲ್ಲ ಸರ್. ಎಷ್ಟು ವರ್ಷದ ಅಂಗಡಿ ಇದೆಯಾ? ನಮ್ಮದು ಈ ಅಂಗಡಿ 14 ವರ್ಷದಿಂದ ಇದ್ದೀನಿ. ಎದುರಲ್ಲಿ ನಮ್ಮದು ಕೆಲಸ ಮಾಡ್ತಾಯಿದ್ದೆ ಯಜಮಾನ್ರ ಹತ್ರ, ಅಲ್ಲಿ ಬಿಟ್ಟು ಇಲ್ಲಿ ಬಂದು 14 ವರ್ಷ ಆಯಿತು. ಇವಾಗ ಪೊಲೀಸ್ ಅವರೆಲ್ಲ ಬಂದು ಹೋಗಿದ್ದಾರೆ. ಮಾಜರೆಲ್ಲ ಆಗಿದೆ. ಏನು ಹೇಳಿದ್ದಾರೆ ಪೊಲೀಸರು? ಏನೋ ನೋಡಲ್ಲ, ಕಂಪ್ಲೇಂಟ್ ತೊಗೊತೀನಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಬೇಡಕ್ಕೆ ಹೇಳಿದ್ದಾರೆ. ಹೋಗ್ಬೇಕು ಇವಾಗ.